ಎಷ್ಟೇ ಕಪ್ಪಾಗಿರುವಂಥ ಡಲ್ಲಾಗಿರುವಂಥ ಮುಖ ಆಗಿದ್ದರೂ ಕೂಡ ಹಾಲಿನ ರೀತಿ ಹೊಳೆಯುತ್ತೆ. ಇವತ್ತಿನ ಸಿಂಪಲ್ ರೆಮಿಡಿಯಿಂದ ಇದನ್ನು ನೀವು ಒಮ್ಮೆ ಅಪ್ಲೈ ಮಾಡಿದ್ರೆ ಸಾಕು. ಯಾವುದೇ ರೀತಿಯ ಪಾರ್ಲರ್ಗೆ ಹೋಗಿ ಎಷ್ಟೇ ದುಡ್ಡು ಕೊಟ್ಟು ಅಥವಾ ಸಮಯ ಕೊಟ್ಟು ನೀವು ಮಾಡ್ಕೊಳ್ಳುವಂಥ ಒಂದು ಟ್ರೀಟ್ಮೆಂಟ್ಗಿಂತ ಸೂಪರಾಗಿ ವರ್ಕ್ ಆಗುತ್ತೆ. ಇನ್ನು ಪಿಗ್ಮೆಂಟೇಷನ್ನು ಹೈಪರ್ ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಮುಖದಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳು, ಚುಕ್ಕೆಗಳು, ಮೊಡವೆಗಳು ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ನಲ್ಲಿ ಒಂಥರ ಡಲ್ ಆಗಿತ್ತು ಅಂದರೆ, ಅಥವಾ ತುಂಬ ಏಜಿಂಗ್ನ ಸಮಸ್ಯೆ ಬರ್ತಾ ಇತ್ತು ಅಂದರೆ, ಅಥವಾ ತುಂಬ ಕಲೆಗಳು ಹೆಚ್ಚಾಗಿದೆ ಅಂದರೆ ಎಲ್ಲನೂ ಕಡಿಮೆ ಆಗುತ್ತೆ. ಜೊತೆಗೆ ಸ್ಕಿನ್ನು ಟೈಟ್ ಆಗುತ್ತೆ, ಗ್ಲೋ ಆಗುತ್ತೆ. ಯಾವುದೇ ರೀತಿಯ ಖರ್ಚಿಲ್ಲದೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಒಂದು ಸಿಂಪಲ್ ಮನೆಮದ್ದನ್ನು ನೀವು ಒಂದು 5 ನಿಮಿಷ ಸಮಯ ಕೊಟ್ಟು ಮಾಡಿಕೊಂಡ್ರೆ ಸಾಕು. ಪಾರ್ಲರ್ಗಿಂತ ಹೊಳೆಯುವಂಥ ಚರ್ಮ ನಿಮ್ಮದಾಗುತ್ತೆ. ಜೊತೆಗೆ ಡಲ್ ಆಗಿದ್ದರೂ ಕೂಡ ಇನ್ಸ್ಟೆಂಟ್ ಗ್ಲೋ ಅನ್ನೋವಂಥದ್ದು ಮುಖದಲ್ಲಿ ಬರುತ್ತೆ. ಚರ್ಮದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ, ಅದು ಕೂಡ ಖರ್ಚಿಲ್ದೇ. ಹಾಗಾದರೆ ಈ ಒಂದು ಸಿಂಪಲ್ ರೆಮಿಡಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಇನ್ನು ಈ ಒಂದು ಮ್ಯಾಜಿಕ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನು ತೊಗೊಳ್ತಾ ಇರೋವಂಥದ್ದು ಸಕ್ಕರೆ. ನಮ್ಮ ಅಡುಗೆ ಮನೆಯಲ್ಲೇ ಸಿಕ್ಬಿಡತ್ತೆ. ಇನ್ನು ಸಕ್ಕರೆಯನ್ನು ನಾವು ನಮ್ಮ ಮುಖಕ್ಕೆ ಅಥವಾ ಚರ್ಮಕ್ಕೆ ಅಂತೇಳಿ ಹಚ್ಚುತ್ತಾ ಬರೋದ್ರಿಂದ ಅಲ್ಲಿ ಇರುವಂಥ ಡೆಡ್ ಸ್ಕಿನ್ಸು ತುಂಬ ಬೇಗನೆ ರಿಮೂವ್ ಆಗುತ್ತೆ. ಎಷ್ಟೇ ವರ್ಷಗಳಿಂದ ಒಂದು ಜಮಾ ಆಗಿರುವಂಥ ಕೊಳೆ, ಡೆಡ್ ಸ್ಕಿನ್ನು ಏನೇ ಇದ್ದರೂ ಕಡಿಮೆ ಆಗುತ್ತೆ. ಜೊತೆಗೆ ಸ್ಕಿನ್ ಡಲ್ ಆಗಿದ್ದರೆ ಬ್ರೈಟ್ ಮಾಡುವಂತೆ ಇದು ಕೆಲಸ ಮಾಡುತ್ತೆ. ಜೊತೆಗೆ ಯಾರಿಗೆ ಸನ್ ಟ್ಯಾನು, ಸನ್ ಬರ್ನು ಹೆಚ್ಚಾಗಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡಿ ಒಂದು ಚರ್ಮದಲ್ಲಿ ಗ್ಲೋ ಅನ್ನುವಂಥದ್ದನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಸಕ್ಕರೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಒಂದು ಕುಟಾಣಿಗೆ ಹಾಕಿಬಿಟ್ಟು ಸ್ವಲ್ಪ, ಇದು ತುಂಬ ನಮಗೆ ಸ್ಕ್ರ್ಯಾಚಸ್ ಆಗುತ್ತೆ, ಹಾಗೆಯೇ ನಾವು ಹಾಕಿ ನಮ್ಮ ಸ್ಕಿನ್ನಿಗೆ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಮಸಾಜನ್ನು ಮಾಡೋದ್ರಿಂದ, ಹಾಗಾಗಿ ಇದನ್ನು ಸ್ವಲ್ಪ ಪೌಡರ್ ರೀತಿ ಮಾಡ್ಕೊಳ್ಬೇಕು. ತರಿಯಾಗಿದ್ರೇ ಸಾಕಾಗುತ್ತೆ. ಬೇಕಿತ್ತು ಅಂದರೆ ನೀವು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಳ್ಬೋದು. ನಾನು ಮಿಕ್ಸಿ ಜಾರಿಗೆ ಏನು ಹಾಕ್ತಾ ಇಲ್ಲ ನೋಡಿ, ಕುಟಾಣಿಲಿ ಹಾಗೆಯೇ ಇದನ್ನು ಕುಟ್ಟಿ ಈ ರೀತಿಯಾಗಿ ನಾನು ಮೊದಲೇ ಹೇಳಿದಾಗೆ ತುಂಬ ನೈಸಾಗಿ ಏನು ಬೇಡ, ಈ ರೀತಿ ತರಿಯಾಗಿ ನಾವು ಇದನ್ನು ಪೌಡರ್ ಮಾಡಿ ತಗೊಳ್ಬೇಕಾಗತ್ತೆ. ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸೂಪರಾಗಿ ವರ್ಕ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ಆನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತಗೊಳ್ತಾ ಇದ್ದೀನಿ. ಇನ್ನು ಈ ಒಂದು ಕಾಫಿ ಪೌಡರ್ ಕೂಡ ಅಷ್ಟೇ, ಚರ್ಮದಲ್ಲಿ ಇರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ, ಒಳ್ಳೆ ಹೊಳಪು ಬರುವಂತೆ ಮಾಡುತ್ತೆ. ಜೊತೆಗೆ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ, ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಪರೀತವಾಗಿ ಅನ್ಇವನ್ ಸ್ಕಿನ್ ಟೋನ್ ಆಗಿರುತ್ತೆ, ಅಲ್ಲಲ್ಲಿ ಕಲೆಗಳು ಹೆಚ್ಚಾಗಿರುತ್ತೆ, ಒಂದು ಕಡೆ ತುಂಬ ಲೈಟಾಗಿ ಬ್ರೈಟ್ ಆಗಿರುತ್ತೆ. ಇದನ್ನು ಸರಿ ಮಾಡಲಿಕ್ಕೆ ಅಂದರೆ ಎಲ್ಲಿ ನಿಮಗೆ ತುಂಬ ಕೊಳೆ ಜಮಾ ಆಗಿರುತ್ತೆ ಅಥವಾ ಕಲೆಗಳು ಹೆಚ್ಚಾಗಿರುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಹೆಚ್ಚಾಗ್ತಾ ಇರುತ್ತಲ್ಲ, ಅದನ್ನು ಕಡಿಮೆ ಮಾಡಿ ನಿಮ್ಮ ರಿಯಲ್ ಸ್ಕಿನ್ ಏನಿರುತ್ತೆ ಅದನ್ನು ಬ್ರೈಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸನ್ ಟ್ಯಾನು, ಸನ್ ಬರ್ನು ಆಗಿದ್ದರೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಕಾಫಿ ಪೌಡರ್. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಅಥವಾ 1 ಪೌಚ್ ಆಗುವಷ್ಟು ಬ್ರೂ ಕಾಫಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಇನ್ಸ್ಟೆಂಟ್ ಆಗಿದ್ದರೂ ನೀವು ಇಲ್ಲಿ ತೊಗೊಳ್ಬೋದು. ಆನಂತರ ಇನ್ನೊಂದು ಮ್ಯಾಜಿಕ್ ಪೌಡರನ್ನು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ, ಅದುವೇ ಅರಿಶಿಣದ ಪೌಡರು. ಅಡುಗೆನಲ್ಲಿ ಬಳಸುವಂಥ ಅರಿಶಿಣದ ಪೌಡ್ರು ತೊಗೊಳ್ಬೇಡಿ, ಅದರಲ್ಲಿ ಅಷ್ಟು ನಮಗೆ ಮೆಡಿಸನಲ್ ವ್ಯಾಲ್ಯೂಸ್ ಇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಕಸ್ತೂರಿ ಹಳದಿನ ತೊಗೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಾನಿಲ್ಲಿ ಅರಿಶಿಣದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವೇ ಅರಿಶಿಣದ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಅರಿಶಿಣದ ಪೌಡರ್ ಆದರೂ ತೊಗೊಳ್ಬೋದು. ಅದಂತೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಪ್ಯೂರ್ ಆಗಿರುವಂಥ ಒಂದು ಚಾರ್ಕೋಲ್ ಪೌಡರ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ನೋಡಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ಒಂದು ಅರಿಶಿಣದ ಪೌಡರ್ ಏನಿರುತ್ತೆ ಇದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ 2 ಟೀ ಸ್ಪೂನಷ್ಟು ಏನು ತೊಗೊಂಡಿದ್ವಿ ಕಂಪ್ಲೀಟಾಗಿ ಅದಷ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೂಪರಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಡಲ್ಲಾಗಿರುವಂಥ ಸ್ಕಿನ್ನು ಇನ್ಸ್ಟೆಂಟಾಗಿ ಬ್ರೈಟ್ ಆಗಲಿಕ್ಕೆ ಇದು ಸೂಪರಾಗಿ ವರ್ಕ್ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಏನು ತೊಗೊಂಡಿದ್ದೆ ಅಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವೇನು ಕಾಫಿ ಪೌಡರ್ ಆಗಿರ್ಬೋದು, ಸಕ್ಕರೆ ಪೌಡರ್ ಆಗಿರ್ಬೋದು, ಜೊತೆಗೆ ಈ ಒಂದು ತೊಗೊಂಡಿರುವಂಥ ಅರಿಶಿಣದ ಪೌಡ್ರು ಅಷ್ಟನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನೀವು ಪದೇ ಪದೇ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೆ ಈ ರೀತಿ ಮಿಶ್ರಣವನ್ನು ಒಮ್ಮೆ ನೀವು ರೆಡಿ ಮಾಡಿಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಯಾವಾಗೆಲ್ಲ ಈ ರೆಮಿಡಿನ ಮಾಡ್ಕೊಳ್ಬೇಕು ತಕ್ಷಣದಲ್ಲೇ ಬಳಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಬೋದು. ಇಲ್ಲ ನೀವು ಪದೇ ಪದೇ ನಾವು ಹಚ್ಕೊಳ್ಳೋವಂಥ ಸಮಯದಲ್ಲಿ ರೆಡಿ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗಿ
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. ಇನ್ನು ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ನ್ಯಾಚುರಲ್ ಆಗಿ ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ, ಹಾಗಾಗಿ ಜೊತೆಗೆ ಒಳ್ಳೆ ಗ್ಲೋ ಕೊಡುತ್ತೆ ನಮ್ಮ ಚರ್ಮಕ್ಕೆ. ಇನ್ನು ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂನ ಬಳಸ್ತಾ ಇದ್ದೀನಿ. ನೀವು ಯಾವುದೇ ಶಾಂಪೂನ ಬಳಸ್ಕೊಳ್ಬೋದು. ತುಂಬ ಕೆಮಿಕಲ್ ಇಲ್ಲದೆ ಇರೋವಂಥ ಸಾಫ್ಟ್ ಆಗಿರೋವಂಥ ಶಾಂಪೂನ ಹಾಕ್ಕೊಳ್ಬೋದು 1 ಟೀ ಸ್ಪೂನಷ್ಟು. ಇಲ್ಲ ಅಂದರೆ ಫೇಸ್ ವಾಶ್ ಏನು ಬರುತ್ತಲ್ಲ ಅದಿತ್ತು ಅಂದರೆ ಅದನ್ನು ಕೂಡ ನೀವಿಲ್ಲಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು. ಎರಡನ್ನೂ ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. 1 ಟೀ ಸ್ಪೂನ್ ಆಗುವಷ್ಟು ಶಾಂಪೂನಾದರೂ ಹಾಕ್ಕೊಳ್ಳಿ, ಇಲ್ಲ ಫೇಸ್ ವಾಶ್ ಇದ್ದರೆ ಅದನ್ನಾದರೂ ಹಾಕ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಮತ್ತು ಶಾಂಪೂ ಏನು ಹಾಕಿದ್ವಿ ಎರಡನ್ನು ನೋಡಿ ಈ ಒಂದು ಮಿಶ್ರಣದೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಆನಂತರ ನೀವು ಇದನ್ನು ಕಲಿಸ್ಕೊಳ್ಳೋದಕ್ಕೆ ನೀರನ್ನು ಬಳಸ್ಕೊಳ್ಬೋದು, ಇಲ್ಲ ಹಾಲನ್ನಾದರೂ ಹಸಿ ಹಾಲು ಏನು ಬರುತ್ತೆ ಅದನ್ನಾದರೂ ಬಳಸ್ಕೊಳ್ಬೋದು. ಇಲ್ಲ ಅಂದರೆ ರೋಸ್ ವಾಟರ್ ಮನೆಯಲ್ಲಿ ಇತ್ತು ಅಂದರೆ ಅದನ್ನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೋದು. ಮೂರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಾಲು ಹಾಕ್ಕೊಳ್ಬೋದು, ಇಲ್ಲ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೋದು, ಇಲ್ಲ ತುಂಬ ಒಳ್ಳೆಯದು ಅಂದರೆ ರೋಸ್ ವಾಟರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಬೇಕಾಗೋದಿಲ್ಲ, ಒಂದು 2 ಟೀ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಇಲ್ಲಾಂದರೆ ಹಸಿ ಹಾಲಿತ್ತು ಅಂದರೆ ಅದನ್ನಾದರೂ ಹಾಕ್ಬಿಟ್ಟು ನೋಡಿ ಈ ರೀತಿಯಾಗಿ ಒಳ್ಳೆ ಒಂದು ಫೇಸ್ ಪ್ಯಾಕ್ ಅನ್ನೋವಂಥದ್ದನ್ನು ರೆಡಿ ಮಾಡ್ಕೊಳ್ಬೇಕು. ತುಂಬ ತೆಳು ಮಾಡ್ಕೊಳ್ಬೇಡಿ ನೋಡಿ, ಈ ಹದದಲ್ಲಿದ್ದರೆ ಸಾಕಾಗತ್ತೆ. ಸೂಪರಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ನಾವು ಹೊರಗಡೆ ಎಲ್ಲ ಹೋಗ್ಬಿಟ್ಟು ತುಂಬ ಚರ್ಮ ಕಪ್ಪಾಗಿದೆ, ಬಿಸಿಲಿಗೆ ಸುಟ್ಟಿದೆ ಅಂತಂದರೆ ಇದನ್ನು ಬಳಸಿ ನೋಡಿ, ಪಕ್ಕ ಒಳ್ಳೆ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಇದು ರೆಡಿಯಾಗಿದೆ ಈಗ. ಇನ್ನು ಈ ಒಂದು ಮಿಶ್ರಣವನ್ನು ನೀವು ಮುಖಕ್ಕೆ ಹಚ್ಕೊಳ್ಬೋದು, ಕತ್ತಿಗೆ. ಕೆಲವೊಬ್ಬರಿಗಂತೂ ಹಿಂದುಗಡೆ ಬೆನ್ನಿನ ಭಾಗದಲ್ಲಿ ತುಂಬ ಕಪ್ಪಾಗಿರುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಸರಿ ಮಾಡ್ಕೊಳ್ಳೋದಕ್ಕೆ ಆ ಒಂದು ಚರ್ಮವನ್ನು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು. ಕತ್ತು, ಕೈ, ಕಾಲು, ಬೆನ್ನಿನ ಭಾಗಕ್ಕೆ ನೀಟಾಗಿ ಇದನ್ನು ಹಚ್ಕೊಳ್ಬೋದು. ಹಚ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ದಪ್ಪನಾಗಿಯೇ ಹಚ್ಕೊಳ್ಳಿ. ಹಚ್ಕೊಂಡು ಒಂದು 5-10 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಮಸಾಜ್ ರೀತಿ ಮಾಡ್ತಾ ಇರಬೇಕು. ಇದರಿಂದ ಏನಾಗುತ್ತೆ, ನಾವು ಹಾಕಿರುವಂಥ ಕಾಫಿ ಪೌಡರು, ಸಕ್ಕರೆ ಪೌಡ್ರ್ ಏನಿರುತ್ತೆ ಅದರಿಂದ ಒಳ್ಳೆ ಸ್ಕ್ರಬ್ ಆದಂಗೆ ಆಗ್ತಾ ಇರತ್ತೆ. ಇದರಿಂದ ಅಲ್ಲಿ ಜಮಾ ಆಗಿರುವಂಥ ಡೆಡ್ ಸ್ಕಿನ್ಸು, ಕೊಳೆ ಅಂಶ, ಜಿಡ್ಡಿನ ಅಂಶ ಎಲ್ಲ ಕೂಡ ನೀಟಾಗಿ ಹೋಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಮಸಾಜನ್ನು ಮಾಡ್ಕೊಳ್ಬೇಕು. ಇನ್ನು ಎಣ್ಣೆ ಹಾಕಿದ್ದೀವಿ, ರೋಸ್ ವಾಟರ್ ಹಾಕಿದ್ದೀವಿ, ಶಾಂಪೂ ಹಾಕಿದ್ದೀವಿ, ಎಲ್ಲ ಕೂಡ ಕೊಳೆ, ಜಿಡ್ಡು ಜೊತೆಗೆ ಏನಿರುತ್ತೆ ಡರ್ಟ್ ಎಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಚೆನ್ನಾಗಿ ಇದನ್ನು ಮಸಾಜ್ ಮಾಡಿ ಒಂದು 5 ನಿಮಿಷ ಹಾಗೇ ಡ್ರೈ ಆಗಲಿಕ್ಕೆ ಬಿಡಿ. ಆ ನಂತರ ಉಗುರು ಬೆಚ್ಚಗಿರುವಂಥ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ವ್ಯತ್ಯಾಸವನ್ನು ತೋರಿಸ್ತಾ ಇದ್ದೀನಿ, ನೀವೇ ಗಮನಿಸ್ಬೋದು. ಹಚ್ಚಿರೋ ಕೈಗೂ ಹಚ್ಚದಲ್ಲೇ ಇರೋ ಕೈಗೂ ಎಷ್ಟು ಒಂದು ವ್ಯತ್ಯಾಸ ನೀವೇ ಗಮನಿಸ್ತಾ ಇದ್ದೀರಾ ಅಂಥೇಳಿ. ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆಯ ರಿಸಲ್ಟು ಪಕ್ಕ ಸಿಕ್ಕೇ ಸಿಗುತ್ತೆ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.